ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ಸೊ ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಕರು ಹಾಕಿದಂತಹ ಹಸುಗಳಲ್ಲಿ ತುಂಬಾ ಬ್ಲಡ್ ಲಾಸ್ ಆಗುತ್ತೆ. ಕೇವಲ ಡೆಲಿವರಿ ಸಮಯದಲ್ಲಿ ಅಷ್ಟೇ ಅಲ್ಲದೆ ಸೊ ಇತರೆ ಸಮಯದಲ್ಲೂ ಸಹ ಹೆಚ್ಚಾಗಿ ಬ್ಲಡ್ ಲಾಸ್ ಆಗುತ್ತೆ. ರಕ್ತ ಅನ್ನೋದು ಕಡಿಮೆ ಆಗುತ್ತೆ. ಸೊ ಉಣ್ಣೆಗಳಿಂದ ರಕ್ತ ಕಡಿಮೆ ಆಗುತ್ತೆ, ಪ್ಲಸ್ ಕೆಟ್ಟು ಹೋಗುತ್ತೆ. ಕೆಲವು ಸಂದರ್ಭದಲ್ಲಿ ಲಾಸ್ ಆಗುತ್ತೆ. ಸೊಳ್ಳೆಗಳು, ನೊಣಗಳು ಹಾಗೂ ನಮ್ಮ ಒಂದು ಹಸುವಿನ ದೇಹದಲ್ಲಿರುವಂತಹ ಜಂತು ಹುಳುಗಳಿಂದಲೂ ಸಹ ಬ್ಲಡ್ ಅನ್ನೋದು ಲಾಸ್ ಆಗುತ್ತೆ. ಸೊ ಈ ಬ್ಲಡ್ ಲಾಸ್ ಆದಾಗ ಹಾಲು ಉತ್ಪಾದನೆ ಆಗುವಂತಾದರೆ ಎಲ್ಲಿದಾಗುತ್ತೆ. ಸೊ ಹಾಲು ಉತ್ಪಾದನೆ ಅನ್ನೋದು ಡೌನ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದಕ್ಕೂ ಅಂದರೆ ದೇಹನ ಪ್ರತಿಯೊಂದು ಇದರಲ್ಲೂ ಸಹ ಬ್ಲಡ್ ಸರ್ಕ್ಯುಲೇಟ್ ಆದಾಗ ಆ ಒಂದು ಭಾಗ ತುಂಬಾ ಕ್ರಿಯೇಟಿವ್ ಆಗಿ ವರ್ಕ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ನಾವು ಈಗಾಗಲೇ ತಿಳ್ಕೊಂಡಂತೆ 1 ಲೀಟರ್ ಹಾಲು ಉತ್ಪಾದನೆಗೆ ಸುಮಾರು 4 ಲೀಟರ್ನಷ್ಟು ಬ್ಲಡ್ ಸರ್ಕ್ಯುಲೇಟ್ ಆಗಬೇಕು ಅಡ್ಡರಿಂದ. ಆ ಒಂದು ಕೆಚ್ಚಲಲ್ಲಿ ಅಷ್ಟು ಬ್ಲಡ್ ಅಂದರೆ 400 ಅಂದರೆ 400 ಲೀಟರ್ಸ್ ಬ್ಲಡ್ ಇರುತ್ತೆ ಹಸುವಿನಲ್ಲಿ. ಅಂದರೆ ಇರೋಲ್ಲ, ಅಷ್ಟು ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದೇ ಬ್ಲಡ್ಡೇ ಹೋಗಿ ಬರ್ತಾ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಬ್ಲಡ್ ಲಾಸ್ ಆದರೆ ಹಾಲಿನ ಉತ್ಪಾದನೆ ಆವಾಗ ಕಡಿಮೆ ಆದೇ ಆಗುತ್ತೆ. ಸೊ ಕಂಪಲ್ಸರಿ ಅದಂತೂ ನಿಜವಾದ. ಹಾಗಾದರೆ ಸೊ ಈ ಬ್ಲಡ್ ಲಾಸ್ ಆಗೋದ್ರಿಂದ ಅನಿಮಿಯಾ ಬರುತ್ತೆ. ಸೊ ಅಂದರೆ ರಕ್ತಹೀನತೆ, ಸೊ ಐರನ್ ಡೆಫಿಷಿಯನ್ಸಿ ಬರುತ್ತೆ. ಸೊ ನಮಗೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಯಾರೋ ಒಂದು ಕಾಮೆಂಟ್ ಮಾಡಿದರು, ಸರ್ ನಮ್ಮ ಒಂದು ಹಸುವಿನಲ್ಲಿ ಬ್ಲಡ್ ಕಡಿಮೆ ಆಗಿದೆ, ಬ್ಲಡ್ ಲಾಸ್ ಆಗಿದೆ. ಸೊ ನಾವೇನು ಮಾಡಬೇಕು? ಆ ಬ್ಲಡ್ ಲಾಸ್ ಆಗಿದೆ ಅನ್ನೋದು ನೀವು ಹೇಗೆ ಕಂಡುಹಿಡ್ತೀರಾ? ಸೊ ಸಿಂಪಲ್ ಟಿಪ್ಸ್ ಮುಖಾಂತರ ನೀವು ಬ್ಲಡ್ ಲಾಸ್ ಆಗಿರೋದನ್ನು ಕಂಡುಹಿಡ್ಬೋದು. ಹಾಗೆ ಈ ಬ್ಲಡ್ಡನ್ನು ಇಂಪ್ರೂವ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಸೊ ಬ್ಲಡ್ ಇಂಪ್ರೂವ್ ಆದ್ರೇ, ಗುಡ್ ಬ್ಲಡ್ ಇದ್ರೇ ಅಂದರೆ ಹೆಲ್ತಿ ಬ್ಲಡ್ ಇದ್ರೇ ಒಳ್ಳೆ ಹಾಲು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೆಲ್ತಿ ಬ್ಲಡ್ ಇಲ್ಲ, ಬ್ಲಡ್ ಕೆಟ್ಟೋಗಿದೆ, ಡೌನ್ ಆಗಿದೆ, ಸೊ ಬ್ಲಡ್ ಲಾಸ್ ಆಗಿದೆ ಅಂದರೆ ಸೊ ನೀವೆಷ್ಟೇ ಫೀಡ್ ಕೊಡಿ, ಏನೇ ಮಾಡಿ ನಿಮ್ಮ ಒಂದು ಹಾಲಿನ ಉತ್ಪಾದನೆ ಕಡಿಮೆ ಅಂದರೆ ಆಗೋದೇ ಇಲ್ಲ, ತೀರಾ ಕಡಿಮೆ ಆಗುತ್ತೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಬ್ಲಡ್ಡನ್ನು ಹೆಚ್ಚು ಮಾಡೋದು ಹೇಗೆ? ಖಂಡಿತ ತುಂಬ ಉತ್ತಮವಾದಂಥ ಟಾಪಿಕ್. ಸೊ ಪ್ರತಿಯೊಬ್ಬರು ನೋಡಿ, ಬ್ಲಡ್ ಲಾಸ್ ಆದಾಗ ಇನ್ನು ಕರುಗಳಲ್ಲಿ ಯಾವ ರೀತಿ ಲಾಸ್ ಆಗುತ್ತೆ, ಹಸುಗಳಲ್ಲಿ ಟೋಟಲಿ ಎಲ್ಲ ಒಂದು ವಿವರವನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಖಂಡಿತ ಯಾರು ಸ್ಕಿಪ್ ಮಾಡ್ದಲ್ಲ ಎಂಡ್ ತನಕ ನೋಡಿ. ಸೊ ನಿಮ್ಮ ರೈತ ಮಿತ್ರರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಸೊ ಅವ್ರಿಗೂ ಆ ಒಂದು ತೊಂದರೆ ಇದ್ದರೆ ಸೊ ಯಾವ ರೀತಿ ನಿವಾರಿಸ್ಕೋಬೇಕು ಅನ್ನೋದನ್ನು ಖಂಡಿತ ನೀನು ಅದ್ರ ಮುಖಾಂತರ ತಿಳ್ಕೊತಾರೆ. ಪ್ಲಸ್ ನಿಮ್ಮ ಒಂದು ಡೈರಿ ವಾಟ್ಸಪ್ ಗ್ರೂಪ್ಗಳಿರ್ತವೆ, ನಿಮ್ಮ ಊರಿನ ಯುವಕರ ಗ್ರೂಪ್ಗಳಿರ್ತವೆ. ಸೊ ಅವುಗಳಲ್ಲೂ ಶೇರ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಸಹ ಮಾಹಿತಿ ಹಂಚಿಕೆ ಆಗಲಿ ಅನ್ನೋದೇ ನನ್ನ ಒಂದು ಆಸೆ. ಸೊ ಹಾಗಾದರೆ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಖಂಡಿತ ಬ್ಲಡ್ ಲಾಸ್ ಆಗೋದ್ರಿಂದ ತುಂಬಾ ತೊಂದರೆಗಳು ಉಂಟಾಗುತ್ತೆ. ಸೊ ಯಾವ ರೀತಿ ಬ್ಲಡ್ ಲಾಸ್ ಆಗುತ್ತೆ ಅಂದರೆ ಈಗಾಗಲೇ ಹೇಳಿದೆ ನಾನು. ಸೊ ಉಣ್ಣೆಗಳಿಂದ ಆಗುತ್ತೆ, ಸೊಳ್ಳೆಗಳು, ನೊಣಗಳು ಮತ್ತು ಪರಾವಲಂಬಿ ಜಂತು ಹುಳುಗಳು. ಯಾವ ಜಂತು ಹುಳುಗಳಂದರೆ ಒಳಗಿರ್ತಕ್ಕಂತಹ ದುಂಡಾದಂತಹ ಜಂತು ಹುಳುಗಳು ಆಗಿರ್ಬೋದು, ಚಪ್ಪಟೆ ಆದಂತಹ ಜಂತು ಹುಳುಗಳು ಆಗಿರ್ಬೋದು. ಸೊ ಡಿವಾರ್ಮಿಂಗ್ ಮಾಡಲಿಲ್ಲ ಅಂದರೆ ಸೊ ಅವು ಹೆಚ್ಚಿನದಾಗಿ ಸಂಖ್ಯೆ ಹೆಚ್ಚಿಸ್ಕೊಂಡು ಸೊ ಬ್ಲಡ್ ಅನ್ನೋದು ಲಾಸ್ ಆಗುತ್ತೆ. ಸೊ ಬ್ಲಡ್ ಲಾಸ್ ಆಯಿತು ಅಂದರೆ ಏನಾಗುತ್ತೆ ಅನ್ನೋದನ್ನು ಈಗಾಗಲೇ ಹೇಳಿದ್ದೀನಿ. ಸೊ ಬ್ಲಡ್ ಲಾಸ್ ಆಯಿತು ಅಂತಂದರೆ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಯಾಕಂದರೆ ಬ್ಲಡ್ ಇದ್ರೇ, ರಕ್ತ ಇದ್ರೇ ಹಾಲು ಉತ್ಪಾದನೆ ಹೆಚ್ಚಾಗೋದು. ಯಾಕೆ ಬ್ಲಡ್ ಇರಬೇಕಂದ್ರೆ ಈಗಾಗಲೇ ಹೇಳಿದೆ, 1 ಲೀಟರ್ ಹಾಲು ಉತ್ಪಾದನೆ ಆಗಬೇಕು ಅಂದರೆ 400 ಲೀಟರ್ನ ಆ ಒಂದು ಕೆಚ್ಚಲಲ್ಲಿ ಸಂಚಾರ ಆಗಬೇಕು. ಸಂಚಾರ ಮಾಡಿದಾಗಲೇ ಹಾಲು ಉತ್ಪಾದನೆ ಆಗುತ್ತೆ. ಹಾಗಾದರೆ ಬ್ಲಡ್ಡೇ ಇಲ್ಲ ಅಂತ ಅಂದರೆ ಸೊ ಇನ್ನು ಯಾವ ರೀತಿಯ ಉತ್ಪಾದನೆ ಆಗುತ್ತೆ ಹಾಲು? ಸೊ ಸಾಧ್ಯವಿಲ್ಲ. ಸೊ ಅದಕ್ಕೋಸ್ಕರ ರಕ್ತಹೀನತೆ ಉಂಟಾಗಿದೆ ಅಂತ ಅಂದರೆ ಉಂಟಾಗೋದಕ್ಕಿಂತ ಮುಂಚೆ ನಾವು ತುಂಬಾ ಜಾಗ್ರತೆಗಳನ್ನು ತೆಗೆದುಕೋಬೇಕು. ಹಾಗಾದರೆ ಈ ಬ್ಲಡ್ ಕಡಿಮೆ ಇದೆ ಅಥವಾ ಹೆಚ್ಚಿದೆ ಸೊ ಅನ್ನೋದನ್ನು ನೀವು ಯಾವ ರೀತಿ ಪರೀಕ್ಷೆ ಮಾಡ್ತೀರಾ ಅಂತಂದರೆ, ನಿಮ್ಮ ಒಂದು ಹಸುಗಳಲ್ಲಿ, ಡೈರಿ ಫಾರ್ಮ್ನಲ್ಲಿರುವಂಥ ಹಸುಗಳಲ್ಲಿ ಆ ಒಂದು ಕಣ್ಣಿನ ರೆಪ್ಪೆಯನ್ನು ಸ್ವಲ್ಪ ಮೇಲಕ್ಕೆ ಎಳೆದಾಗ, ಕಣ್ಣಿನ ರೆಪ್ಪೆ ಅಲ್ಲಿ ರಕ್ತನಾಳಗಳು ಸ್ವಲ್ಪ ಹೆಚ್ಚಾಗಿ ಕಾಣಿಸಿದ್ರೆ ಸೊ ರಕ್ತದ ಪ್ರಮಾಣ, ಇದು ಸಿಂಪಲ್ಲಾಗಿ ಟೆಸ್ಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಒಂದು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ, ಸಿಂಪಲ್ಲಾಗಿ ನೋಡ್ತಕ್ಕಂಥದ್ದು. ಆ ಕಣ್ಣಿನ ಒಂದು ರೆಪ್ಪೆ ಮೇಲ್ಭಾಗದಲ್ಲಿ ಎಳೆದಾಗ ಸೊ ಕಣ್ಣಿನ ಗುಡ್ಡೆ ಮೇಲ್ಗಡೆ ಆ ಒಂದು ಏನು ಕಣ್ಣೀರು ಇರುತ್ತೆ ಅದರ ಮೇಲ್ಭಾಗದಲ್ಲಿ ಕೆಂಪಾದಂಥ ರಕ್ತನಾಳಗಳು ಹೆಚ್ಚಿನದಾಗಿದ್ದರೆ ಸೊ ರಕ್ತ ಚೆನ್ನಾಗಿದೆ, ಬ್ಲಡ್ ಚೆನ್ನಾಗಿದೆ, ಅದನ್ನು ನೀವು ಪರೀಕ್ಷೆ ಮಾಡಬೇಕು. ಒಂದು ವೇಳೆ ಬ್ಲಡ್ ಇಲ್ಲ ಅಂದರೆ ಯಾವ ರೀತಿ ಕಾಣುತ್ತೆ ಅಂದರೆ ಸೊ ರಕ್ತನಾಳಗಳು ತೀರಾ ಕಡಿಮೆ ಕಾಣುತ್ತೆ,
ವೈಟ್ ಹೆಚ್ಚಿನದಾಗಿ ಕಾಣುತ್ತೆ, ಬಿಳಿ ಬಣ್ಣ ಹೆಚ್ಚಿನದಾಗಿ ಕಾಣುತ್ತೆ, ಅಲ್ಲಿ ರಕ್ತನಾಳಗಳು ಕಡಿಮೆ ಇರುತ್ತೆ. ಸೊ ನೀವು ಅದೇ ರೀತಿ ಸಿಂಪಲ್ಲಾಗಿ ಬ್ಲಡ್ಡು ಕಡಿಮೆ ಇದೆಯಾ ಹೆಚ್ಚಿದೆಯಾ ಟೆಸ್ಟ್ ಮಾಡ್ಕೋಬೋದು. ಸೊ ಅದನ್ನು ನೀವು ಆ ರೀತಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟಾಗಿ ಬ್ಲಡ್ಡನ್ನು ನಾವು ಇಂಪ್ರೂವ್ ಮಾಡಬೇಕಂದ್ರೆ ಏನಾಗಬೇಕು, ಈ ಕೊಡುವಂತಹ ದಾಣಿ ಮಿಶ್ರಣದಿಂದ ಅಥವಾ ನಮ್ಮ ಒಂದು ಮೇವಿನಿಂದ, ಸೊ ಅಥವಾ ಬೇರೆ ಇನ್ಯಾವುದು ಇಂಜೆಕ್ಷನ್ಸ್ಗಳನ್ನು ಹಾಕಿಸ್ಬೋದಾ, ಸೊ ಇದರಿಂದ ನಾವು ಬ್ಲಡ್ ಇಂಪ್ರೂವ್ ಮಾಡ್ಬೋದಾ. ಸೊ ಮೇಯ್ನಲ್ಲಿ ಬ್ಲಡ್ ಇಂಪ್ರೂವ್ ಆಗಬೇಕಂದ್ರೆ ಐರನ್ ಅನ್ನೋದು ಹೆಚ್ಚಾಗಬೇಕು. ಸೊ ಐರನ್ ಹೆಚ್ಚಾದಾಗ ಬ್ಲಡ್ ಅನ್ನೋದು ಉತ್ಪಾದನೆ ಆದೇ ಆಗುತ್ತೆ. ಸೊ ಇವತ್ತು ಮಾರ್ಕೆಟಲ್ಲಿ ಸುಮಾರು ರೀತಿಯ ಐರನ್ ಟಾನಿಕ್ಗಳು ಸಿಗ್ತವೆ. ಸೊ ನಾವು ಇಂಥದ್ದೇ ಹಾಕಿ ಅಂತ ಹೇಳಲ್ಲ, ಒಟ್ಟಲ್ಲಿ ಐರನ್ ಟಾನಿಕ್ ಹಾಕಿ. ಸೊ ಯಾವ ರೀತಿ ಇರುತ್ತೆ, ಏನೇನಿರುತ್ತೆ ಅನ್ನೋದನ್ನು ಸೊ ಹೇಳ್ತಾ ಹೋಗ್ತೀನಿ. ಮೇಯ್ನ್ ಐರನ್ನನ್ನು ಇಂಪ್ರೂವ್ ಮಾಡಬೇಕು. ಸೊ ಅದು ನೀವು ಫೀಡಲ್ಲಾದರೂ ಇಂಪ್ರೂವ್ ಮಾಡಿ ಅಥವಾ ಮೇವಲ್ಲಾದರೂ ಇಂಪ್ರೂವ್ ಮಾಡಿ. ಮೇವು ಫೀಡಲ್ಲೇ ನಾವು ಮಾಡ್ತೀವಿ ಅಂತ ಅಂದರೆ ಶೀಘ್ರವಾಗಿ ರಕ್ತ ವೃದ್ಧಿ ಅಂತಕ್ಕಂಥದ್ದು ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಕಂಪಲ್ಸರಿ ಅಡಿಷನಲ್ ಆಗಿ ಒಂದು ಐರನ್ ಟಾನಿಕ್ಸನ್ನು ಕೊಡಬೇಕಾಗುತ್ತೆ, ಐರನ್ ಇಂಜೆಕ್ಷನ್ಸನ್ನು ಹಾಕಬೇಕಾಗುತ್ತೆ. ಸೊ ನೀವು ಐರನ್ ಇಂಜೆಕ್ಷನ್ಸ್ ಹಾಕೋದಕ್ಕಿಂತ ಪ್ರತಿನಿತ್ಯ ಐರನ್ ಟಾನಿಕ್ಗಳನ್ನು ಕೊಡ್ತಾ ಹೋದರೆ ಸೊ ಆಟೋಮೆಟಿಕ್ಕಾಗಿ ಆ ರಕ್ತ ಅನ್ನೋದು ವೃದ್ಧಿ ಆಗುತ್ತೆ ಕಡಿಮೆ ಇರ್ತಕ್ಕಂಥದ್ರಲ್ಲಿ. ಸೊ ಶುದ್ಧಿನೂ ಆಗುತ್ತೆ. ಸೊ ಯಾವ ರೀತಿ ಐರನ್ ಹೆಚ್ಚಾದಂತೆ ಸೊ ಗುಡ್ ಹೆಲ್ತಿ ಬ್ಲಡ್ ಅನ್ನೋದು ಉತ್ಪಾದನೆ ಆದಾಗ ಸೊ ಇರುವಂತಹ ಬ್ಲಡ್ಡು ಸಹ ಹೆಲ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಯಾವ ಒಂದು ರೀತಿಯ ಟಾನಿಕ್ಗಳನ್ನು ನಾವು ಹಾಕ್ಬೋದು, ಸೊ ನಮ್ಮ ಒಂದು ಡೈರಿ ಫಾರ್ಮಲ್ಲಿ ಈ ಒಂದು ಹಸುಗಳಿಗೆ ಬೇಕಾದಂಥ ಒಂದು ಐರನ್ ಟಾನಿಕ್ಗಳಾದ್ರೆ ಯಾವುವು ಅನ್ನೋದು ನಾನು ಸುಮಾರು ಹೆಸರುಗಳನ್ನು ಹೇಳ್ತೀನಿ. ಸೊ ಯಾವ ಅನ್ನೋದನ್ನು ನೀವು ನೋಡಿ. ಸೊ ನಾನು ಆಲ್ರೆಡಿ ಹೇಳಿದೆ ಬೇರೆ ಬೇರೆ ರೀತಿಯಂತಹ ಐರನ್ ಟಾನಿಕ್ಗಳಿದ್ದಾವೆ. ಸೊ ಅದರಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದು ಬಂದುಬಿಟ್ಟು ಫೆರಾಸ್ಟ್ರೋಮ್ ಇದೆ. ಸೊ ಫೆರಾಸ್ಟ್ರೋಮ್ ಫೆರಾ ಅಂದರೆ ಕಬ್ಬಿಣ, ಫೆರಾಸ್ಟ್ರೋಮ್ ಸ್ಟ್ರಾಂಗ್ ಆಗೋಲಿಕ್ಕೆ ಅಂದರೆ ಐರನ್ ಹೆಚ್ಚಾಗಲಿಕ್ಕೆ ಫೆರಾಸ್ಟ್ರೋಮ್ ಇದೆ. ಈ ಫೆರಾಸ್ಟ್ರೋಮಲ್ಲಿ ಸೊ ಇದು ಒಂದು ಹಾಫ್ ಲೀಟರ್ 1 ಲೀಟರ್ ಬಾಟಲ್ ಕನ್ಸಿಸ್ಟೆನ್ಸಿಯಲ್ಲಿ ಕ್ವಾಂಟಿಟಿಯಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಟಾನಿಕ್ ಇದನ್ನು ಪ್ರತಿ ದಿವಸ ಒಂದು 10 ದಿವಸದಷ್ಟು ಪ್ರತಿ ಟೈಮ್ಗೆ ಒಂದು 30 ml ನಷ್ಟು ಫೀಡ್ ಜೊತೆ ಕೊಡ್ತಾ ಹೋದರೆ ಸೊ ಖಂಡಿತ ಬ್ಲಡ್ ಅನ್ನೋದು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಮುಖ್ಯವಾಗಿ ಇದು ಸಹಕರಿಸುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಐರನ್ನು, ಜಿಂಕ್ ಇರುತ್ತೆ, ಕಾಪರ್ ಇರುತ್ತೆ. ಜಿಂಕು, ಐರನ್ನು, ಕಾಪರ್ ಈ ಮುಖ್ಯವಾದಂತಹ ಮೂಲ ಒಂದು ಖನಿಜಾಂಶಗಳಿರೋದ್ರಿಂದ ಸೊ ಅದು ಬೇಗನೆ ಡೆವಲಪ್ ಆಗುತ್ತೆ ಬ್ಲಡ್ಡು. ಸೊ ನೀವು ಆ ಫೆರಾಸ್ಟ್ರೋಮನ್ನು ಸೊ ಒಂದು 500 ರೂಪೀಸ್ ಇರುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಸೊ ನಾವು ಒಂದು 500 ರೂಪೀಸ್ ಇರುತ್ತೆ. ಸೊ ಖಂಡಿತ ನೀವು ಫೆರಾಸ್ಟ್ರೋಮ್ ಯಾವ ಹಸುಗಳು ತೀರಾ ಸಣ್ಣಕಲಾಗಿ ಬಡಕಲಾಗಿ ಬ್ಲಡ್ ಇಲ್ಲದೇ ಇರ್ತಕ್ಕಂಥದ್ದು ನೀವು ಪರೀಕ್ಷಿಸಿ ಅಂತ ಹೇಳಿದ್ನಲ್ಲ, ಆ ರೀತಿ ಪರೀಕ್ಷಿಸ್ಕೊಂಡು ಒಂದು ವೇಳೆ ಇಲ್ಲ ಅಂತ ಅಂದರೆ ಫೆರಾಸ್ಟ್ರೋಮನ್ನು ಬಳಸಿ. ಹಾಲು ಕರಿತಕ್ಕಂಥ ಒಟ್ಟಿಗೂ ಕುಡಿ, ಏನು ತೊಂದರೆ ಇಲ್ಲ. ತುಂಬಾ ಗುಡ್ ಅಂದರೆ ಒಳ್ಳೆ ಒಂದು ಆ ಎನರ್ಜಿಯನ್ನು ಸಿಗುತ್ತೆ ಅದಕ್ಕೆ. ಸೊ ಹಾಲನ್ನು ಸಹ ಹೆಚ್ಚಾಗುತ್ತೆ. ತೀರಾ ಫಸ್ಟ್ ಕರಿತಾ ಇತ್ತು, ಈಗ ಡೌನ್ ಆಗಿದೆ ಅಂತಕ್ಕಂತಹ ಪ್ರತಿ ಹಸುಗಳಿಗೂ ಕುಡಿ. ಐರನ್ ಟಾನಿಕ್ಕು ಕಂಪಲ್ಸರಿ ಇದು ಎನರ್ಜಿ ಕೊಡ್ತಕ್ಕಂಥದ್ದು, ಒಳ್ಳೆ ರಕ್ತವನ್ನು ವೃದ್ಧಿಸಿ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಸೊ ಫೆರಾಸ್ಟ್ರೋಮನ್ನು ನೀವು ಸೊ ಎಲ್ಲದಕ್ಕೂ ಕೊಡ್ಬೋದು. ಹಾಗೆಯೇ ಕರುಗಳಲ್ಲಿ ಮುಖ್ಯವಾಗಿ ಬ್ಲಡ್ ಲಾಸ್ ಆಗ್ತಕ್ಕಂಥದ್ದು ಕರುಗಳು. ಯಾಕೆ ಅಂತ ಅಂದರೆ ಕರುಗಳಲ್ಲಿ ನಾವು ಕೆಲವೊಂದು ಕರುಗಳು ಏನು ಮಾಡ್ತವೆ ಅಂದರೆ ಹೆಚ್ಚು ನೀರನ್ನು ಕುಡಿದ್ಬಿಡ್ತವೆ. ಅವಶ್ಯಕತೆಗಿಂತ ಹೆಚ್ಚು ನೀರು ಕುಡಿದಾಗ ಬ್ಲಡ್ ನೀರಿನ ಜೊತೆ ಮಿಕ್ಸ್ ಆಗಿ ಆಟೋಮೆಟಿಕ್ಕಾಗಿ ಮೂತ್ರದಲ್ಲಿ ಬ್ಲಡ್ ಲಾಸ್ ಆಗುತ್ತೆ. ಸೊ ನೀವು ನಿಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ನೀವು ಗಮನಿಸಿರ್ಬೋದು, ಕರುಗಳಿಗೆ ಆ ಬ್ಲಡ್ ಲಾಸ್ ಆಗೋದ್ರಿಂದ ಕರುಗಳು ಅತಿ ಬೇಗನೆ ರಕ್ತಹೀನತೆಗೆ ಒಳಗಾಗಿ ತೀರಾ ಬಡಕಲಾಗಿ ಸತ್ತೋಗ್ತಕ್ಕಂಥ ಪ್ರಮಾಣವೂ ಹೆಚ್ಚಾಗಿದೆ. ಸೊ ಅಂತಹ ಸಮಯದಲ್ಲಿ ನೀವು ಫೆರಾಸ್ಟ್ರೋಮ್ನಂತಹ ಐರನ್ ಟಾನಿಕ್ಗಳನ್ನು ಬಳಕೆ ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಒಂದು ಡೈರಿ ಫಾರ್ಮಲ್ಲಿ ಅನಿಮಿಯಾ ಅಥವಾ ರಕ್ತಹೀನತೆಯನ್ನು ತಡೆಗಟ್ಟಬಹುದು, ಅತಿ ಹೆಚ್ಚು ಹಾಲನ್ನು ಸಹ ಉತ್ಪಾದನೆ ಮಾಡಬಹುದು. ಸೊ ಆ ರೀತಿ ಮಾಡಿದಾಗ ಖಂಡಿತ ನೀವು ಉತ್ಪಾದನೆಯನ್ನು ಹೆಚ್ಚಿಸ್ಕೋಬೋದು, ಕಡಿಮೆ ಆಗಿರ್ತಕ್ಕಂಥದ್ದನ್ನ ನೀವು ವೃದ್ಧಿಸ್ಕೋಬೋದು. ಸೊ ಆ ರೀತಿಯಾಗಿ ಫೆರಾಸ್ಟ್ರೋಮ್ನಂತಹ ಒಂದು ಅಂದರೆ ಇದು ಬೇರೆ ಇದೆ, ಜಸ್ಟ್ ಅದು ಒಂದೇ ಅಂತ ಅಲ್ಲ, ಐರನ್ ಟಾನಿಕ್ ಕೊಡಿ, ಒಟ್ಟಲ್ಲಿ ಐರನ್ ಟಾನಿಕನ್ನು ನೀವು ಕೊಡಿ ಅಂತ ಹೇಳ್ತಾ. ಸೊ ಇದು ತುಂಬಾ ಉತ್ತಮವಾದಂತಹ ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಅದು ಓಕೆ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಆ ರೀತಿ ಶೇರ್ ಮಾಡಿ, ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗಳಲ್ಲಾಗ್ಬೋದು, ವಾಟ್ಸಪ್ ಗ್ರೂಪ್ಗಳಲ್ಲಾಗ್ಬೋದು ಶೇರ್ ಮಾಡಿ. ಸೊ ಬೇರೆಯವ್ರಿಗೂ ಈ ಒಂದು ಮಾಹಿತಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.